ಎಲ್ಲೋ ರಾಕೇಶ, ನಿನ್ ಹೆಂಡತಿ ಬರ್ಲೇ ಇಲ್ವಲ್ಲೋ? ಬರ್ತಾಳಿರು ಚಿನ್ನ. ರಾಕೇಶ, ನಿನ್ ಹೆಂಡತಿ ಬಂದ್ರೆ ಇವಾಗ ಏನ್ ಹೇಳ್ತೀಯೋ ಎಲ್ಲ ನೋಡ್ಬಿಟ್ಲಲ್ಲ ಅವಳು. ನೋಡೋಣ ಇರೋ, ಮೊದಲೇ ಹಳ್ಳಿ ಗುಗ್ಗು ಬರ್ಲಿ, ಚೆನ್ನಾಗಿ ಎದುರಿಸ್ತೀನಿ ಅವಳಿಗೆ. ನಮ್ಮಮ್ಮನ ಹತ್ರ ಹೇಳಕ್ಕೆ ಹೆದರ್ಕೋಬೇಕವಳು, ಹಂಗೆ ಮಾಡ್ತೀನಿ. ಏ ಅಲ್ಲ ಕಣೋ, ಯಾವ ಹುಡುಗಿ ಆದ್ರೂ ಗಂಡ ಇನ್ನೊಬ್ಬ ಜೊತೆ ಇರೋದನ್ನ ಸಹಿಸ್ಕೋತಾರ? ಹೇಳ್ಬಿಟ್ರೆ ಆಮೇಲೆ ಅತ್ತೆಗೆ ನನ್ನನ್ನಷ್ಟೇ ಅತ್ತೆ ಆಮೇಲೆ. ಸುಮ್ಮನೆ ಅಶ್ವಿನಿ, ಹಂಗೆಲ್ಲ ಆಗಲ್ಲ. ಇಲ್ಲಿ ಹಾ ಬರ್ತಾ ಇದ್ದಾಳೆ ನೋಡು. ಶಾಂತಾ, ಶಾಂತಾ ದೇವಿ, ಯಾಕೆ ಮುಖ ಒಳ್ಳೆ ಬಾಡೋಗಿರೋ ಬದ್ನೆಕಾಯಿ ತರ ಆಗ್ಬಿಟ್ಟಿದೆ? ನೋಡೋ ರಾಕೇಶ, ನಿನ್ ಹೆಂಡತಿ ರಿಯಾಕ್ಷನ್ ಹೇಗ್ ಕಾಣಿಸ್ತಾ ಇದೆ ಅಂತ. ಅಲ್ಲೋಡು ರಾಕೇಶ, ಸುಮ್ನೆ ಇಟ್ಬಿಟ್ಟು ಹೋಗ್ತಾ ಇದ್ದಾಳಲ್ಲೋ. ಏ ನಿಂತ್ಕೊಳ್ಳಿ ಇಲ್ಲಿ. ಓಹೋ, ಪಿಂಕದ ಸಿಂಗಾರಿ, ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ಲಲಲ ನಿನ್ನಂತರಂಗ ಮಧುರಂಗ. ಏ ರಾಕೇಶ, ಏನೋ ನೀನು ಅವಳಿಗೆ ಪಿಂಕದ ಸಿಂಗಾರಿ ಅಂತ ಹೇಳ್ತಿದ್ಯಾ? ಓಹೋ, ಏನ್ ಬಾರಿ ಬಿಂಕವಾಗಿದ್ದಾಳವಳು ನೋಡು, ಹಿಡಂಬಿ ಅವಳು. ಎಮ್ಮೆ ತರ ಇದ್ದಾಳೆ ನೋಡೋದಕ್ಕೆ. ನೀನ್ ನೋಡಿದ್ರೆ ಹಾಡಲ್ ವರ್ಣನೆ ಮಾಡ್ತಿದ್ಯಾ ಅವಳನ್ನ. ಸುಮ್ಮನಿರೆ ಅಶ್ವಿನಿ, ನಿಂಗೆ ಇವೆಲ್ಲ ಗೊತ್ತಾಗಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿ 1000 ಇರುತ್ತೆ ಅಲ್ವೇನೆ? ನನ್ ಟೊಮ್ಯಾಟೊ. ಟೊಮ್ಯಾಟೋನ ಬಿಡ, ಅವಳು ಟೊಮ್ಯಾಟೋನೆ. ನನ್ ಟೊಮ್ಯಾಟೋನ ಇವತ್ತೇ ಮುಡ್ತಿರೋ ನಾನು. ಆಹಾ ಆಹಾ, ಇದು ಕೆನ್ನೆನಾ ಇಲ್ಲ ಊದಿರೋ ಬಲೂನಾ? ಏ ಕೆನ್ನೆನೆ ಕಣ, ಬಲೂನ್ ತರ ಇದೆ ಅಷ್ಟೇ. ಬಲೂನ್ ಅಂತ ಅನ್ಕೊಂಡು ಪಿನ್ಗಿನ್ ತಗೊಂಡ್ ಚುಚ್ಚಿಬಿಟ್ಟಿ ಆಮೇಲೆ ರಕ್ತದ ಜಲಪಾತನೆ ಹರಿಸಿ ಬಿಡ್ತಾಳ ಅವಳು. ನೋಡಿ, ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ ದಯವಿಟ್ಟು. ನನಗೆ ಇದೆಲ್ಲ ನೋಡೋದಕ್ಕಾಗ್ತಿಲ್ಲ. ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಬೇಕು. ನನ್ನ ಅಪ್ಪ ಅಮ್ಮನ ಹತ್ರ ಬಿಟ್ಬಿಡಿ. ನಾನು ಇನ್ಮೇಲೆ ಇಲ್ಲಿಗೆ ಬರೋದಿಲ್ಲ. ನಾನು ಅಲ್ಲೇ ಇದ್ದು ಬಿಡ್ತೀನಿ. ಆಹಾ ಶಾಂತಾ, ನಿನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು ನಿನ್ನ ಹಾಗೆ ಕಳಿಸೋದಕ್ಕಲ್ಲಮ್ಮ. ನಮ್ದೇ ಅಂತ ಒಂದು ಸ್ವಾರ್ಥ ಕೆಲಸ ಇದೆ, ಅದನ್ನ ಮಾಡ್ಕೊಳಕ್ಕೆ ಅಂತಾನೆ ನಿನ್ನ ಕರ್ಕೊಂಡು ಬಂದಿದ್ದು. ಏನು ಕೆಲಸ ಆಗ್ಬೇಕಿತ್ತು? ಹೇಯ್ ನೋಡೆ, ಅದೇನೋ ಒಂದು ಆಗ್ಬೇಕಾಗಿದೆ ನಿನ್ನಿಂದ ನಮಗೆ. ಯಾಕೆ, ಏನು, ಎತ್ತ, ಇವೆಲ್ಲ ನಿನಗೆ ಬೇಡ. ನನಗೆ ನೀನಂದ್ರೆ ಬಿಲ್ಕುಲ್ ಇಷ್ಟ ಇಲ್ಲ. ನಾನು ಮದುವೆ ಆಗೋದು ಅಶ್ವಿನಿನೇ. ನೀನು ರೂಮಲ್ಲಿ ನೋಡಿದ ವಿಷಯನೇನಾದರೂ ನಮ್ಮ ಅಮ್ಮನ ಹತ್ರ, ನಮ್ಮ ಅಪ್ಪನ ಹತ್ರ, ಇಲ್ಲ ನಿಮ್ಮಪ್ಪ ಅಮ್ಮನ ಹತ್ರ ಹೇಳೋ ಪ್ರಯತ್ನ ಪಟ್ಟರೆ ನೀನು, ನಿನ್ನ ಸಾವು ನನ್ನ ಕೈಲೇ. ಅದು ಯಾವತ್ತಿದ್ರೂ ನನ್ನ ಕೈಲೇ ಬಿಡು. ಇವತ್ತಲ್ಲ ನಾಳೆ ನನ್ನ ಕೈಲೇ ಸಾಯ್ತೀಯ ನೀನು. ಅದಕ್ಕಿನ್ನೂ ಟೈಮ್ ಬಂದಿಲ್ಲ. ಟೈಮ್ ಬರೋವರೆಗೂ ವೆಯ್ಟ್ ಮಾಡು. ಏನು, ನನ್ನ ಸಾಯಿಸ್ಬೇಕಂತ ಇದ್ದೀರಾ? ಯಾಕ್ರಿ, ನಾನೇನು ಮಾಡಿದ್ದೀನಿ ನಿಮ್ಗಂತ ಅನ್ಯಾಯ? ನೀನು ಏನು ಅನ್ಯಾಯ ಮಾಡಿಲ್ಲ. ನಮ್ಮ ಕೈ ಸಿಕ್ಕಿದ್ಯಾ ನೋಡು, ಅದೇ ನಿನ್ಗೆ ಮಾಡಿರೋ ಕರ್ಮ. ಏನು ಹೇಳ್ತಿದ್ದೀರಾ ನೀವು? ಏನು ಹೇಳ್ತಿದ್ದೀರಾ ಅಂದರೆ ನೀವು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ನೀವು ಮದುವೆ ಆಗಿರೋ ಉದ್ದೇಶ ಏನು? ಅದೆಲ್ಲ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ ಕಣೆ. ಹೋಗ್ಲಿ ಪಾಪ ಅಂತ ಮದುವೆ ಮಾಡ್ಕೊಂಡಿದ್ದೀನಿ ನಿನ್ನ. ಇರೋ ಅಷ್ಟು ದಿನ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ನಿದ್ದೆ ಮಾಡ್ಕೊಂಡು ಇದ್ದು ಬಿಡಿಲಿ. ಹೆಚ್ಚು ದಿನ ಇರಲ್ಲ ಇದು ನಿನಗೆ. ಏನು ಹೇಳ್ತಿದ್ದೀರಾ ನೀವು? ನಂಗೆ ತುಂಬ ಭಯ ಆಗ್ತಿದೆ. ದಯವಿಟ್ಟು ನನ್ನ ಕರ್ಕೊಂಡೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಬಿಟ್ಬಿಡಿ. ನನಗೇನು ಮಾಡಬೇಡಿ. ಸಾಧ್ಯನೇ ಇಲ್ಲ. ನೀನೇನಾದರೂ ನಮ್ಮ ಅಪ್ಪ ಅಮ್ಮಂಗೆ ಈ ವಿಷಯ ಹೇಳೋದಾಗ್ಲಿ, ನಿಮ್ಮ ಮನೆಗೆ ಹೋಗೋ ಪ್ರಯತ್ನ ಮಾಡೋದಾಗ್ಲಿ ಮಾಡಿದ್ರೆ ನಾನು ಮೊದಲೇ ಸರಿ ಇಲ್ಲ. ನಿಮ್ಮಪ್ಪ ಅಮ್ಮನ್ನ ಕೊಲೆ ಮಾಡಿಸ್ಬಿಡ್ತೀನಿ. ಅಯ್ಯೋ ಬೇಡ, ನಮ್ಮ ಅಪ್ಪ ಅಮ್ಮಂಗೆ ಏನೋ ಮಾಡಿಸ್ಬೇಡಿ, ನಿಮ್ಮ ಕೈ ಮುಗಿತೀನಿ. ಅವ್ರಿಗೇನೋ ಆಗಬಾರ್ದು. ಯಾಕೆ ಹಿಂಗೆ ಮಾಡ್ತಿದ್ದೀರಾ? ದೇವರಂತ ಮನುಷ್ಯರು ಅವರು ನನ್ನಿಂದ ಸಾಯ್ಬೇಕಾ? ನನ್ನ ಮದುವೆ ಆಗಲಿ ಅಂತ ಆ ದೇವರು ಈ ದೇವರು ಅಂತ ಎಷ್ಟು ಹರಕೆಗಳನ್ನ ಕಟ್ಕೊಂಡು ಈ ಮದುವೆ ಆಯಿತು. ಆದರೆ ನನ್ನ ಜೀವನ ಹೀಗೆಲ್ಲ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾದರೆ ನೀವು ಕೊಲೆ ಮಾಡೋದಿರಲಿ, ಅವರೇ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ರೀ. ದಯವಿಟ್ಟು ನಾನು ಈ ವಿಷಯನ ಯಾರಿಗೂ ಹೇಳೋದಿಲ್ಲ. ಅವ್ರಿಗೆ ಮಾತ್ರ ಏನೂ ಮಾಡಬೇಡಿ. ಆಯಿತು ಆಯಿತು, ಹಾಗೆ ಮಾಡೋಣ ತಗೋ. ನಿಮ್ಮ ಅಪ್ಪ ಅಮ್ಮಂಗೆ ಏನೂ ಮಾಡಬಾರ್ದು ಅಂದರೆ ಇಲ್ಲಿ ನಿನ್ನ ಕಣ್ಣಿಗೆ ನನ್ನ ವಿಷಯಗಳು ಏನೇನು ಬೀಳುತ್ತೋ ಯಾವುದು ಕೂಡ ಯಾರಿಗೂ ಹೇಳಬಾರ್ದು. ನಮ್ಮ ಅಪ್ಪ ಅಮ್ಮಂಗೂ ಕೂಡ ಹೇಳಬಾರ್ದು. ಹಿಂಗಿದ್ರೆ ನಾನು ನಿಮ್ಮ ಅಪ್ಪ ಅಮ್ಮಂಗೆ ಏನು ಮಾಡಲ್ಲ. ಈ ಕಂಡೀಷನ್ಗೆ ಒಪ್ಕೊಳ್ಳೋ ಹಾಗಿದ್ರೆ ನಾನು ನಿನ್ನ ಕಂಡೀಷನ್ಗೆ ಒಪ್ಕೋತೀನಿ. ಯಾಕ್ರಿ, ಯಾಕಿಂತ ಅನ್ಯಾಯ ಮಾಡಿದ್ರಿ ನನಗೆ? ಪಾಪದ ಹುಡುಗಿ ನಾನು. ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಇದು ನನ್ನ ಮನೆ, ಕೊನೆವರೆಗೂ ಇಲ್ಲೇ ಇರ್ತೀನಿ ಅಂತ. ನನ್ನ ಆಸೆನ ಯಾಕೆ ಹಾಳು ಮಾಡಿಬಿಟ್ರಿ? ಈ ರೀತಿ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಬಂದು ಯಾಕೆ ಅನ್ಯಾಯ ಮಾಡ್ತಿದ್ದೀರಾ? ಅದ್ರ ಬದಲು ಮದುವೆ ಆಗದೆ ಹಾಗೆ ಇದ್ದಿದ್ರೆ ಎಷ್ಟು ಸಂತೋಷವಾಗಿರ್ತಾ ಇದ್ದೆ ನಾನು. ಈಗ ಬದುಕಕ್ಕೂ ಆಗದೆ
ಸಾಯಕ್ಕೂ ಆಗಿರೋ ಪರಿಸ್ಥಿತಿಲಿ ಮಾಡಿಬಿಟ್ಟಿದ್ದೀರಾ. ಏನು ಮಾಡಲಿ ನಾನು? ನನ್ನ ಮುಂದಿನ ಜೀವನ ಏನು? ನಿನ್ನ ಮುಂದಿನ ಜೀವನನ ಡಿಸೈಡ್ ಮಾಡೋದು ನಾನು. ಎಲ್ಲಿ ಹೇಗೆ ಯಾವ ರೀತಿ ಎಂಡ್ ಆಗಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ನಿನಗೆ ಯಾಕೆ ಚಿನ್ನ ಅಂತ ರಿಸ್ಕೋ? ನಾನು ಹೇಳಿದ್ನಲ್ಲ, ಕೊಂಡ್ಕೊಂಡು ತಿನ್ಕೊಂಡು ಆರಾಮಾಗಿರು ಸ್ವಲ್ಪ ದಿನ, ಆಮೇಲೆಲ್ಲ ನಿನಗೆ ಗೊತ್ತಾಗುತ್ತೆ. ಒಂದು ಹೊಸ ಪ್ರಪಂಚಕ್ಕೆ ಕಳಿಸ್ತೀನಿ ನಿನ್ನ. ಗಂಟು ಮುಟ್ಟೆ ಕಟ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ಬಿಡುವಂತೆ. ನಾನು ನನ್ನ ಸ್ವೀಟಿ ಜೊತೆ ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಏನು ಸ್ವೀಟಿ? ಸುಮ್ಮನಿರ ರಾಕೇಶ, ಪಾಪ ನಿನ್ನ ಹೆಂಡತಿ ಹೊಟ್ಟೆ ಉರಿಸ್ತೀಯಲ್ಲ. ಅಶ್ವಿನಿ, ಅವಳ ಹೆಸ್ರಿಗೆ ಮಾತ್ರ ಅಷ್ಟೇ ಹೆಂಡತಿ. ನನ್ನ ನಿಜವಾದ ಹೆಂಡತಿ ನೀನೆ. ನಿನ್ನಷ್ಟು ಬ್ಯೂಟಿ ಇದೆಯಾ ಹೇಳೋಳಿಗೆ? ನಮ್ಮಿಬ್ಬರು ಜೋಡಿ ನೋಡ್ತಾ ಇದ್ರೆ ರೋಮಿಯೋ ಜೂಲಿಯೆಟ್, ಲೈಲಾ ಮಜನು ತರ ಇರುತ್ತೆ. ಸಾಕು ಸಾಕು ಬಿಲ್ಡಪ್. ಅವಳು ಹೋಗಿದ್ದಾಳ ಆಲೆ. ಹೋಗಿ ಬಿಟ್ಲಾ? ಇನ್ನೊಂದು ಸ್ವಲ್ಪ ಉರ್ಸೋಣ ಅನ್ಕೊಂಡೆ ಇವಳಿಗೆ. ಹೋಗಿ ಬಿಟ್ಲಲ್ಲ. ಹುಷಾರು ಕಣ ರಾಕೇಶ, ಜಾಸ್ತಿ ಹೆಚ್ಚಾಗಿ ಹೇಳ್ಬೇಡ. ಆ ಕೋಪಕ್ಕೆ ಹೇಳ್ಬಿಟ್ಟಾಳ ಆಮೇಲೆ. ನೋಡ್ಕೊಳ್ಳೋಣ ಬಿಡು, ಸದ್ಯಕ್ಕೆ ಹೇಳಲ್ಲ ಅನ್ಕೊಂಡಿದೀನಿ. ರಾಕೇಶ ಎಲ್ಲೋ ಶಾಂತ ಕೊಟ್ಬಿಟ್ಟು ಹೊರಟೋದ್ಲ ಒಳಗೆ. ಈಗ ಓದ್ಲು ಕಣಮ್ಮ, ಇಲ್ಲೇ ಇದ್ಲು ಮಾತಾಡ್ತಾ ಇದ್ವಿ. ಅಶ್ವಿನಿ, ನೀನು ಸ್ವಲ್ಪ ಆಚೆ ಕಡೆ ನೀರು ಆಫ್ ಮಾಡ್ಬಿಟ್ಟಿದ್ದೆ ಕಣೆ. ಆನ್ ಮಾಡೋ ಗಿಡಕ್ಕೆ. ಯಾಕತ್ತೆ? ನಿಮ್ಮ ಸೊಸೆಗೆ ಹೇಳಿ. ಇಲ್ಲ ಹೋಗೆ, ಯಾವಾಗಲೂ ಅವಳು ಕೆಲಸ ಹೇಳಕ್ಕಾಗತ್ತಾ? ನೀನು ಹೋಗಿ ಒಂಚೂರು ಆನ್ ಮಾಡು. ಆಯ್ತು. ರಾಕೇಶ, ಪದೇ ಪದೇ ಹೇಳ್ತೀನಿ ಅನ್ಕೋಬೇಡ. ನಿನ್ನ ಹೆಂಡ್ತಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋ. ನಿನ್ನ ಹತ್ರ ಹೇಳೋದೇ ಮರ್ತ್ಬಿಟ್ಟೆ. ಇವಳಿದಾಳಲ್ಲ, ಆ ಕೊರವಂಜಿ ಹೇಳಿದ್ದೆಲ್ಲ ಸುಳ್ಳು. ಅವಳೆ ದುಡ್ಡಿನಾಸೆ ಹಿಂಗೆ ಹೇಳ್ಬಿಟ್ಟೆ ಅಂತ ಒಪ್ಕೊಂಡಿದ್ದಾಳೆ. ಶಾಂತನಿಂದ ನಿನ್ನ ಜೀವಕ್ಕೆ ಏನೂ ಅಪಾಯ ಇಲ್ಲ. ನಿನಗೆ ಇಷ್ಟ ಇಲ್ಲ ಅಂತ ಗೊತ್ತು ಅವಳು ಕಂಡ್ರೆ. ಆದರೆ ವಿಧಿ ಬರ ಏನಿದೆ ಅದೇ ಅಲ್ವಾ? ಅವಳೇ ನಿನ್ನ ಹೆಂಡತಿ ಇನ್ಮೇಲೆ. ಆಗಲ್ಲ ಆಗಲ್ಲ ಆಗಲ್ಲ, ಏನೇನೋ ಹೇಳ್ಬಿಟ್ಟು ಅವಳ ಜೊತೆ ನನ್ನ ಮದುವೆ ಮಾಡಿ ಇವಾಗ ನೋಡ್ರಿ ಹಿಂಗೆ ಹೇಳ್ತಿಲ್ಲಮ್ಮ ನೀನು. ಸುಮ್ಮನೆ ಹೋಗು, ಹಿಂಗೆ ಕೆಲಸ ಮಾಡ್ಕೊ ಹೋಗಿ ನೀನು. ಒಂದೊಂದ್ಸತಿ ಒಂದೊಂದು ಹೇಳಿ ನನ್ನ ಜೀವನನೇ ಹಾಳು ಮಾಡಿಬಿಟ್ರು. ನಾನು ಹೆಂಗಿದ್ದೀನಿ, ಅವಳು ಹೆಂಗಿದ್ದಾಳೆ. ಅಯ್ಯೋ, ಏನು ನನ್ನ ಮಾತೇ ಕೇಳಲ್ಲ ಅಂತಾನೆ. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಎಂಥ ಮಗನ ಹೆತ್ತುಬಿಟ್ನ ನಾನು. ಫ್ರೆಂಡ್ಸ್, ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೊಂದು ಹಾರರ್ ಸ್ಟೋರಿ, ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ಬಾಯ್.